ದೇವಿಯ ಮಹಾಭಕ್ತರೇ, ಗಮನವಿಟ್ಟು ಕೇಳಿ. ಇನ್ನು ಮುಂದೆ ದೇವಿಯಾಗಲಿ ದೈವಿಕ ಶಕ್ತಿಯಾಗಲಿ ನಿಮಗೆ ಆ ಗರ್ಭಗುಡಿಯಲ್ಲಿ ಸಿಗೋದಿಲ್ಲ. ಈ ಕ್ಷಣದಿಂದ ಈ 2 ತೆಂಗಿನ ಕಾಯಿಗಳೇ ಜಗನ್ಮಾತ ಸ್ವರೂಪ. ನೀವೇನೇ ಪೂಜೆ ಸಲ್ಲಿಸೋದಿದ್ರು ಈ 2 ತೆಂಗಿನಕಾಯಿಗಳಿಗೆ ಪೂಜೆಯನ್ನ ಸಲ್ಲಿಸಿ. ನಾನು ಆ ದೇವಿಯ ಎಲ್ಲ ಶಕ್ತಿನ ಈ ತೆಂಗಿನಕಾಯಿಗಳಲ್ಲೇ ಆವಾಹನೆ ಮಾಡಿ ಈ ಕಂಬದ ಮುಂದೆ ಪ್ರತಿಷ್ಠಾಪಿಸಿದ್ದೀನಿ. ಮಹಾಸ್ವಾಮಿ, ನಮ್ಮಿಂದ ಘೋರ ಅಪರಾಧವಾಯಿತು. ನಮ್ಮ ಅಜ್ಞಾನವೇ ಈ ಮಹಾಪರಾಧಕ್ಕೆ ಕಾರಣ. ನಮ್ಮನ್ನ ಕ್ಷಮಿಸಿ ದೇವಿ ಅಮ್ಮನವರ ಶಕ್ತಿನ ಮತ್ತೆ ಮೂಲ ವಿಗ್ರಹಕ್ಕೆ ತುಂಬಿ ನಮ್ಮನ್ನ ಉದ್ಧರಿಸಬೇಕು. ಕಳಾಹೀನವಾಗಿರೋ ಆ ದೇವಿಯ ವಿಗ್ರಹನ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ. ನಮ್ಮ ಮೇಲೆ, ಭಕ್ತ ಕೋಟಿ ಮೇಲೆ ಕರುಣೆ ಇಟ್ಟು ಅನುಗ್ರಹಿಸಬೇಕು. ಆತ್ಮೀಯರೇ, ಅತೀ ಉಗ್ರ ಸ್ವರೂಪವಾಗಿ ನೆಲೆ ನಿಂತ ಈ ದೇವಿ, ಹಾಗೇನೆ ಉಗ್ರ ಯಂತ್ರ ಅನ್ನೋದು ಯಾವುದಾದ್ರೂ ಇದೆ ಅನ್ನೋದಾದ್ರೆ ಅದು ಇಲ್ಲಿನ ಕ್ಷೇತ್ರದಲ್ಲಿ ನೆಲೆಗೊಂಡಂತಹ ದೇವಿ ಅಲಂಕರಿಸಿದಂತಹ ಈ ಶ್ರೀಚಕ್ರನೇ. ಉಗ್ರ ಬೀಜಾಕ್ಷರಗಳಿಂದ ತುಂಬಿ ಅತಿ ಘೋರ ಶ್ರೀಚಕ್ರ ಅಂತಾನೆ ಅದು ಖ್ಯಾತಿಯಾಗಿತ್ತು. ಕಾಲ ಬದಲಾಗ್ತಿದ್ದಂತೆ ಇನ್ನು ಯಾರೂ ಆ ದೇವಿಯ ಉಗ್ರ ಸ್ವರೂಪನ ಬದಲಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಜನಮಾನಸದಲ್ಲಿದ್ದಂತಹ ಆ ಭಯಕ್ಕೆ, ಗೊಂದಲಕ್ಕೆ ಪರಿಹಾರ ನೀಡೋಕೆ ಅಂತ, ಹಾಗೇನೆ ಇನ್ನೂ ಅನೇಕ ಅಸಾಧ್ಯಗಳನ್ನ ಸಾಧ್ಯ ಮಾಡೋಕೆ ಅಂತ ಜನ್ಮ ತಳೆದವರೇ ಪರಮಗುರುಗಳಾದ ಜಗದ್ಗುರು ಅನ್ನೋ ಹೆಸರಿಗೆ ಸಾರ್ಥಕತೆಯನ್ನ ನೀಡಿದಂತಹ ಆದಿ ಶಂಕರಾಚಾರ್ಯರು. ಈ ಕ್ಷೇತ್ರಕ್ಕೆ ಸಾಮಾನ್ಯ ಜನ ಕಾಲಿಡೋದಲ್ಲ, ನೆನಪು ಮಾಡಿಕೊಳ್ಳೋದಕ್ಕೂ ಕೂಡ ಹೆದರ್ತಿದ್ದಂತಹ ಸಮಯ. ಅಂಥ ಸಮಯದಲ್ಲಿ ಆ ಸ್ಥಳದ ಶಕ್ತಿ ಏನು, ಆ ದೇವಿಯ ಸ್ವರೂಪ ಎಂಥದ್ದು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿದಂತಹ ಶ್ರೀ ಶಂಕರಾಚಾರ್ಯರು ಆ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಚಮತ್ಕಾರ ಏನಂದ್ರೆ ಆ ದೇವಿ ಸಹ ಆ ಗುರುಗಳ ತೇಜಸ್ಸಿಗೆ ತುಸು ಶಾಂತಗೊಳ್ತಾಳಾದ್ರೂ ಚಕ್ರದ ಪ್ರಭಾವ, ಘೋರ ಸ್ವರೂಪ ಮಾತ್ರ ಹಾಗೇ ಇದ್ದು ಆವೇಶದಿಂದ ಗುರುಗಳನ್ನ ಬಲಿ ಪಡೆಯೋದಕ್ಕೆ ಕಾತುರಳಾಗಿದ್ದ ದೇವಿಗೆ ಗುರುಗಳು ನಮ್ರತೆಯಿಂದ ಒಂದು ಸವಾಲನ್ನ ಹಾಕ್ತಾರೆ. ಅದೇನಂದ್ರೆ, ಅಮ್ಮ, ನೀನು ನನ್ನನ್ನ ಬಲಿ ಪಡಿಬಹುದು, ಆದ್ರೆ ಅದಕ್ಕೂ ಮುಂಚೆ ನನ್ನ ಜೊತೆ ನೀನು ಒಂದು ಪಗಡೆಯಾಟವನ್ನ ಆಡಬೇಕು. ಆ ಆಟದಲ್ಲಿ ನಾನು ಸೋತಿದ್ದೆ ಆದ್ರೆ ನೀನು ನನ್ನನ್ನ ಬಲಿ ತಗೋಬಹುದು ಅಂತ. ಕಾಳಿ ಸ್ವರೂಪದಲ್ಲಿದ್ದ ದೇವಿಗೆ ಈ ಬೇಡಿಕೆ ವಿಚಿತ್ರ ಅನಿಸಿದ್ರು ಗೆಲ್ಲೋದು ನಾನೇ, ಈ ಬಲಿ ನನ್ನದೇ ಅನ್ನೋ ರೀತಿಯಲ್ಲಿ ಆಟಕ್ಕೆ ಸಮ್ಮತಿಯನ್ನ ನೀಡ್ತಾಳೆ. ಆಟ ಪ್ರಾರಂಭವಾಗುತ್ತೆ. ಆಟದ ಗಮನದ ಮಧ್ಯದಲ್ಲಿ ಆಗಾಗ ಶಂಕರಾಚಾರ್ಯರು ಆಕೆಯನ್ನ, ಹಾಗೆ ಆಕೆ ನೆಲೆಯಾಗಿರೋ ಚಕ್ರದ ಕೋನಗಳನ್ನ, ಬೀಜಾಕ್ಷರಗಳನ್ನ ಯಾವ ರೀತಿ ಜೋಡಿಸಲಾಗಿದೆಯೋ ಅದನ್ನ ಗಮನಿಸ್ತಾರೆ. ಅಲ್ಲಿ ಸ್ಥಾಪನೆಯಾಗಿದ್ದ ಚಕ್ರದಲ್ಲಿ ದೋಷಗಳನ್ನು ಸಹ ಗುರುತಿಸ್ತಾರೆ. ಜೊತೆಗೆ ಆ ಶ್ರೀಯಂತ್ರದ ಪೂರ ಬರೀ ಘೋರ ಬೀಜಾಕ್ಷರಗಳೇ ತುಂಬಿರೋದು ಗುರುಗಳ ಅರಿವಿಗೆ ಬರುತ್ತೆ. ದೇವಿಯ ಈ ಉಗ್ರ ಸ್ವರೂಪಕ್ಕೆ ಈ ಚಕ್ರದ ಹಾಗೂ ಆ ಘೋರ ಬೀಜಾಕ್ಷರದ ಶಕ್ತಿಯೇ ಕಾರಣ ಅನ್ನೋದನ್ನ ಮನಗೊಳ್ತಾರೆ ಮಹಾಗುರುಗಳು. ಇದರ ಬಗ್ಗೆ ಏನೂ ಅರಿವಿಲ್ಲದ ದೇವಿ ಬರೀ ಆಟದಲ್ಲೇ ನಿರತಳಾಗಿರ್ತಾಳೆ. ಆಟದ ಕುತೂಹಲ ಅನ್ನೋದು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದ್ದಂತಹ ಸಂದರ್ಭ. ಇದೇ ಸಮಯ ನಿರೀಕ್ಷೆ ಮಾಡ್ತಿದ್ದ ಗುರುಗಳು ಮೊದಲು ಶ್ರೀಚಕ್ರದ ದೋಷಗಳನ್ನ ಸರಿ ಮಾಡ್ತಾ ಆನಂತರ ಅದರಲ್ಲಿ ಅಡಕವಾಗಿರೋ ಘೋರ ಬೀಜಾಕ್ಷರಗಳನ್ನ ಒಂದೊಂದಾಗಿ ಅಳಿಸಿ ಹಾಕ್ತಾ ಆಯಾ ಸ್ಥಳಗಳಲ್ಲಿ ಶಾಂತಗೊಳಿಸುವಂತಹ ಸಾತ್ವಿಕ ಶಕ್ತಿಯನ್ನ ಒಳಗೊಂಡಂತಹ ಬೀಜಾಕ್ಷರಗಳನ್ನ ಬದಲಿಸ್ತಾರೆ. ಅಂತಿಮವಾಗಿ ಮಧ್ಯ ಬಿಂದು ಏನಿದೆಯೋ ಅಲ್ಲಿ ಆಕೆಯನ್ನ ಬಂಧಿಯನ್ನಾಗಿ ಮಾಡ್ತಾರೆ. ಎಂಥ ವಿಜಯ ಅಲ್ವಾ ಗುರುಗಳದ್ದು! ಈ ಸನ್ನಿವೇಶವೇ ಪವಾಡ, ಪರಮಾದ್ಭುತ ಹಾಗೂ ರೋಮಾಂಚನಕಾರಿ. ಆತ್ಮೀಯರೇ, ದೈವಗಳು ಯಾವತ್ತೂ ಮಂತ್ರಾಧೀನ ಹಾಗೂ ಭಕ್ತರಾಧೀನ ಅನ್ನೋ ಮಾತು ಇಲ್ಲಿ ಪರಮಸತ್ಯ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಜಗಜ್ಜನನಿಗೆ ಇದೆಲ್ಲ ತಿಳಿಲಿಲ್ವಾ ಅನ್ನೋದಾದ್ರೆ, ಕೋಟಿ ಬ್ರಹ್ಮಾಂಡದಲ್ಲಿ ಆವರಿಸಿ ಅಣು ರೇಣು ತೃಣ ಕಾಷ್ಟಗಳೆಲ್ಲದರ ಸೃಷ್ಟಿಗೆ ಕಾರಣವಾಗಿರೋ
ಆ ತಾಯಿಗೆ ತಿಳಿದೇ ಇರೋದೇನಿದೆ ಹೇಳಿ? ಎಲ್ಲ ಗೊತ್ತಿದ್ದು ಕಾಲ ಕಾಲಕ್ಕೆ ಏನಾಗ್ಬೇಕು ಅದನ್ನ ಸಂಕಲ್ಪ ಮಾಡಿ ಜೀವನ ಅನ್ನೋ ನಾಟಕ ರಂಗದಲ್ಲಿ ಎಲ್ಲರಿಂದ ನಾಟಕ ಆಡಿಸ್ತಾ ಕೆಲವು ಸಲ ಅದರಲ್ಲಿ ತಾನು ಪಾತ್ರ ಮಾಡೋ ಸನ್ನಿವೇಶ ಅಷ್ಟೇ. ಇಲ್ಲಿ ಬಂಧಿ ಮಾಡಿದ್ದೇ ತಡ ಆಕೆಯ ಘೋರ ರೂಪ ಪ್ರಸನ್ನ ಚಿತ್ತಳಾಗಿ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸ್ತಾ ಮಂದಹಾಸದ ಮುಖದಲ್ಲಿ ಏಕಾಗ್ರತೆಯ ಕಣ್ಣಲ್ಲಿ ಕರುಣೆ ತುಂಬಿದ ಕಣ್ಣುಗಳಿಂದ ಗುರುಗಳಿಗೆ ದರ್ಶನ ನೀಡ್ತಾಳೆ ಆ ಶಕ್ತಿ ದೇವತೆ. ಆ ದೇವಿಯ ಆ ಪರಮಾದ್ಭುತ ದರ್ಶನ ಅನ್ನುವಂಥದ್ದು ಆದಿಗುರು ಶ್ರೀ ಶಂಕರಾಚಾರ್ಯರನ್ನು ಸಹ ರೋಮಾಂಚನಗೊಳಿಸುತ್ತೆ. ಆ ಕ್ಷಣದಲ್ಲಿ ಶಂಕರಾಚಾರ್ಯರ ಬಾಯಿಂದ ಅನೇಕ ರೀತಿಯ ಮಂತ್ರಸ್ತುತಿಗಳು, ಪ್ರಾರ್ಥನೆಗಳು ದೇವಿಯನ್ನ ಮತ್ತಷ್ಟು ಪ್ರಸನ್ನಗೊಳಿಸೋದಲ್ಲದೆ ಆ ದಿನದಿಂದ ಗುರುಗಳ ಬೇಡಿಕೆ ಏನಿತ್ತೋ ಹಾಗೆ ಅಲ್ಲೇ ನೆಲೆಯಾಗ್ತಾಳೆ. ಈ ಕ್ಷೇತ್ರ ಭಕ್ತರ ನೆಚ್ಚಿನ ತಾಣವಾಗಿ ಬದಲಾಗೋದಲ್ಲದೆ ಬೇಡಿ ಬಂದವರ ಎಲ್ಲ ಇಷ್ಟಾರ್ಥಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸೋದ್ರಲ್ಲಿ ಅಗ್ರಸ್ಥಾನ ಪಡ್ಕೊಂಡು ಶಕ್ತಿಪೀಠವಾಗಿ ಹೆಸರುವಾಸಿಯಾಗಿದೆ. ದೇವಿಯ ಮಹಾಭಕ್ತರೇ, ಗಮನವಿಟ್ಟು ಕೇಳಿ. ಇನ್ನು ಮುಂದೆ ದೇವಿಯಾಗಲಿ ದೈವಿಕ ಶಕ್ತಿಯಾಗಲಿ ನಿಮಗೆ ಆ ಗರ್ಭಗುಡಿಯಲ್ಲಿ ಸಿಗೋದಿಲ್ಲ. ಈ ಕ್ಷಣದಿಂದ ಈ 2 ತೆಂಗಿನ ಕಾಯಿಗಳೇ ಜಗನ್ಮಾತ ಸ್ವರೂಪ. ನೀವೇನೇ ಪೂಜೆ ಸಲ್ಲಿಸೋದಿದ್ರು ಈ 2 ತೆಂಗಿನಕಾಯಿಗಳಿಗೆ ಪೂಜೆಯನ್ನ ಸಲ್ಲಿಸಿ. ನಾನು ಆ ದೇವಿಯ ಎಲ್ಲ ಶಕ್ತಿನ ಈ ತೆಂಗಿನಕಾಯಿಗಳಲ್ಲೇ ಆವಾಹನೆ ಮಾಡಿ ಈ ಕಂಬದ ಮುಂದೆ ಪ್ರತಿಷ್ಠಾಪಿಸಿದ್ದೀನಿ.